ಕಂಪ್ಯೂಟೇಷನ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮಲ್ಲಿ ನೆಕ್ಸ್ಟ್ ಫಾರ್ಮ್ ನೋಡೋದಾದ್ರೆ ಮಿಸ್ಟರ್ ರಾಜು ಇಸ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 18-19 ಬೀಯಿಂಗ್ ಎ ಟ್ಯಾಕ್ಸ್ ಕನ್ಸಲ್ಟೆಂಟ್. ಒಬ್ಬ ಅಸೆಸಿಯ ಟೋಟಲ್ ಇನ್ಕಮ್ಸ್ ಕೊಟ್ಟಿದ್ದಾರೆ, ಏನೆಲ್ಲ ಅರ್ನ್ ಮಾಡಿದ್ದಾನೆ 2018 ಮತ್ತು 19 ಅಂತ ನೋಡೋದಾದ್ರೆ ಬೀಯಿಂಗ್ ಎ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಅವನು ಏನೆಲ್ಲ ರಿಸಿಪ್ಟ್ಸ್ ರಿಸೀವ್ ಮಾಡ್ತಿದ್ದಾನೆ ಅಂತಂದರೆ ಕನ್ಸಲ್ಟೇಷನ್ ಫೀಸ್ 2,10,000 ರಿಸೀವ್ ಮಾಡ್ತಿದ್ದಾನೆ, ಆರ್ಬಿಟ್ರೇಷನ್ ಚಾರ್ಜಸ್ 60,000 ರಿಸೀವ್ ಮಾಡ್ತಿದ್ದಾನೆ. ಮತ್ತು ರಿಲೇಟೆಡ್ ಪ್ರೊಫೆಷನ್ ರಿಲೇಟೆಡ್ ಏನೆಲ್ಲ ಪೇಮೆಂಟ್ಸ್ ಕೊಟ್ಟಿದ್ದಾನೆ ಅಂತಂದರೆ ರೆಂಟ್ ಆಫ್ ಬಿಲ್ಡಿಂಗ್ ₹36,000, 1/3 ಪೋರ್ಷನ್ ಯೂಸ್ ಫಾರ್ ಇಸ್ ರೆಸಿಡೆನ್ಸ್ ಅಂತ ಹೇಳಿದ್ದಾನೆ. ಸೊ ರೆಂಟ್ ಆಫ್ ಬಿಲ್ಡಿಂಗ್ ಬಂದು ಟೋಟಲ್ 36,000 ಕೊಟ್ಟಿದ್ದಾನೆ, ಬಟ್ 1/3 ಪೋರ್ಷನ್ ಯೂಸ್ ಫಾರ್ ಇಸ್ ರೆಸಿಡೆನ್ಸ್, ರಿಮೈನಿಂಗ್ 2/3 ಯೂಸ್ ಫಾರ್ ಇಸ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಅದರಲ್ಲಿ 1/3 ಅವನು ರೆಸಿಡೆನ್ಸ್ ಯೂಸ್ ಮಾಡ್ಕೊಂಡ್ರೆ ರಿಮೈನಿಂಗ್ 2/3 ಏನು ಮಾಡ್ತಿದ್ದಾನೆ ಅಂತಂದರೆ ಪ್ರೊಫೆಷನ್ಗೆ ಯೂಸ್ ಮಾಡ್ಕೊತಿದ್ದಾನೆ. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ ಫಾರ್ ದ ಬಿಲ್ಡಿಂಗ್ ₹10,000 ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಬಿಲ್ಡಿಂಗ್ಗೆ 10,000 ಕೊಟ್ಟಿದ್ದಾರೆ, ಬಟ್ ಪ್ರೊಫೆಷನ್ಸ್ಗೆ ಯೂಸ್ ಮಾಡ್ತಾರಂಥ ಪೋರ್ಷನ್ ಬಂದು ಓನ್ಲಿ 2/3. ಸೊ 2/3 ಪೋರ್ಷನ್ನು ಏನಾಗ್ತಿದೆ ಅಂತಂದರೆ ಪ್ರೊಫೆಷನ್ಗೆ ಯೂಸ್ ಮಾಡ್ತಿದ್ದಾರೆ. ಹಾಗೆ 2/3 ಏನು ಬರುತ್ತೆ ಅಷ್ಟು ಮಾತ್ರ ನೀವು ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಯಾಕಂದರೆ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಅಂತಂದರೆ ಬಿಲ್ಡಿಂಗಲ್ಲಿ ಅವ್ರು ಏನು ಇನ್ಸ್ಟಾಲ್ ಮಾಡಿರ್ತಾರೆ ಟೋಟಲ್ ಬಿಲ್ಡಿಂಗ್ಗೆ ₹10,000 ಅವ್ರು ಚಾರ್ಜ್ ಮಾಡ್ತಿರೋದು, ಬಟ್ ಟೋಟಲ್ ಬಿಲ್ಡಿಂಗಲ್ಲಿ ಅವನು ಪ್ರೊಫೆಷನ್ಗೆ ಯೂಸ್ ಮಾಡ್ತಾರೆ 2/3. ಸೊ ಹಾಗಾಗಿ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ 2/3 ಮಾತ್ರ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸ್ಯಾಲ್ರಿ ಟು ಸ್ಟಾಫ್ಗೆ 24,000 ಸ್ಯಾಲ್ರಿ ಪೇ ಮಾಡ್ತಾರೆ ರಿಲೇಟೆಡ್ ಟು ಪ್ರೊಫೆಷನ್. ಸ್ಟೇಷನರಿ ಆ್ಯಂಡ್ ಅದರ್ ಸ್ಟೇಷನರಿ ಮತ್ತು ಅದರ್ ಎಕ್ಸ್ಪೆನ್ಸಸ್ಗೆ 20,000 ಕೊಡ್ತಿದ್ದಾರೆ. ಸೊ ಇದು ರಿಲೇಟೆಡ್ ಟು ಪ್ರೊಫೆಷನ್ ಬರುತ್ತೆ. ಇಲ್ಲಿ ಇಷ್ಟು ಕೊಟ್ಟಿರೋಂಥದ್ದು ಬಂದು ಪ್ರೊಫೆಷನ್ ರಿಲೇಟೆಡ್ ರಿಸಿಪ್ಟ್ಸ್ ಕೊಟ್ಟಿದ್ದಾರೆ, ಪ್ರೊಫೆಷನ್ ರಿಲೇಟೆಡ್ ಪೇಮೆಂಟ್ಸ್ ಕೊಟ್ಟಿದ್ದಾರೆ. ಇದನ್ನು ನೀವು ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಆಫ್ ಪ್ರೊಫೆಷನಲ್ ಇನ್ಕಮ್ನ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಟ್ಯಾಕ್ಸಬಲ್ ಬರುತ್ತೆ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಇದು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತಾರೆ. ನೆಕ್ಸ್ಟು ಡ್ಯೂರಿಂಗ್ ದ ಇಯರ್ he had sold 500 equity shares at ₹45 each, which were purchased by him during 2005-06 and which he incurred a loss of ₹7,526 ಅಂತ ಹೇಳಿದ್ದಾರೆ. ಈಕ್ವಿಟಿ ಶೇರ್ಸು ಪರ್ಚೇಸ್ ಮಾಡಿದ್ರೆ 2005-06 ಅದನ್ನ ₹45ಗೆ ಸೇಲ್ ಮಾಡಿ 7,526 ಲಾಸ್ ಇನ್ಕರ್ ಆಗಿದೆ. ಇದು ಎಲ್ಲಿ ಬರುತ್ತೆ ಅಂತಂದರೆ ಇಟ್ ಈಸ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಗೇನ್ಸ್, ದಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಬರುತ್ತೆ. ಬಟ್ ಇಲ್ಲಿ ಲಾಸ್ ಕೊಟ್ಟಿರೋದ್ರಿಂದ ಕ್ಯಾಪಿಟಲ್ ಲಾಸ್ ಬರುತ್ತೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನೀವು ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂತಪ್ಪ ಅಂತಂದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಮಾತ್ರ ಸೆಟಪ್ ಮಾಡೋಕ್ಕಾಗುತ್ತೆ. ಬರೀ ಯಾವುದೇ ಅದರ್ ಇನ್ಕಮ್ಸ್ ಜೊತೆಗೆ ಈಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗಿರ್ಬೋದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಈ ಥರ ನಿಮ್ಗೆ ಏನು ಇಲ್ಲಿ ಇನ್ಕಮ್ಸ್ ಕೊಟ್ಟಿದ್ದಾನೆ ಅದ್ರ ಜೊತೆ ನೀವು ಸೆಟಪ್ ಮಾಡೋದಕ್ಕೆ ಬರೋದಿಲ್ಲ. ಬೇರೆ ಇನ್ಕಮ್ ಕ್ಯಾಪಿಟಲ್ ಗೇನ್ಸ್ ಏನಾದರೂ ಕೊಟ್ಟಿದ್ರೆ ಅದು ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು. ಇಲ್ಲಿ ಯಾಕಂತಂದರೆ ಪರ್ಚೇಸ್ ಮಾಡೋದು 2005-06 2005-06 ಪರ್ಚೇಸ್ ಮಾಡೋದ್ರಿಂದ ನೀವು ಪ್ರೀವಿಯಸ್ ಇಯರ್ಲೇ ಸೇಲ್ ಆಗಿರುತ್ತೆ 18-19. ಇದೇನಾಗುತ್ತೆ ಲಾಂಗ್ ಟರ್ಮ್ ಆಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಾದರೂ ಬಂತಪ್ಪ ಅಂತಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಯಲ್ಲೇ ನೀವು ಸೆಟಪ್ ಮಾಡಬೇಕಾಗುತ್ತೆ. ಈವನ್ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರು ಕೂಡ ನೀವು ಸೆಟಪ್ ಮಾಡೋದಕ್ಕೆ ಬರೋದಿಲ್ಲ. ಕ್ಯಾಪಿಟಲ್ ಗೇನ್ಸು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಲಾಸ್ ಕೊಟ್ಟಿರೋದ್ರಿಂದ ಇದನ್ನು ನೀವು ಪ್ರೊಫೆಷನ್ ಆಗಿರಲಿ, ಹೌಸ್ ಪ್ರಾಪರ್ಟಿ ಆಗಿರಲಿ ಅದ್ರ ಜೊತೆ ನೀವು ಸೆಟಪ್ ಮಾಡೋದಕ್ಕೆ ಬರೋದಿಲ್ಲ. ನೆಕ್ಸ್ಟು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಷ್ಟು ಕೊಟ್ಟಿದ್ದಾರೆ 30,000 ಕೊಟ್ಟಿದ್ದಾನೆ. ಮಿಸ್ಟರ್ ರಾಜು ಹ್ಯಾಸ್ ಪೇಡ್ ದ ಫಾಲೋಯಿಂಗ್ ಅಮೌಂಟ್ಸ್. ಏನೆಲ್ಲ ಅಮೌಂಟ್ಸ್ ಪೇ ಮಾಡ್ತಿದ್ದಾರೆ ಅಂದರೆ LIC ಪ್ರೀಮಿಯಂ ₹12,000. LIC ಬಂದು ಇಟ್ ಈಸ್ ಎಲಿಜಿಬಲ್ ಅಂಡರ್ 80C ನಲ್ಲಿ ಇದು ಎಲಿಜಿಬಲ್ ಆಗುತ್ತೆ. ನೆಕ್ಸ್ಟು ಪರ್ಚೇಸ್ NSC ಆಲ್ಸೋ ಎಲಿಜಿಬಲ್ ಅಂಡರ್ ಸೆಕ್ಷನ್ 80C, ಇದು ಕೂಡ 80C ನಲ್ಲಿ ಎಲಿಜಿಬಲ್ ಬರುತ್ತೆ. ನೆಕ್ಸ್ಟು ಡೊನೇಷನ್ ಟು ಎ ಚಾರಿಟಬಲ್ ರೆಕಗ್ನೈಸ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ಇದು 80G ನಲ್ಲಿ BCD ಕ್ಯಾಟಗರಿಯಲ್ಲಿ ಬರುತ್ತೆ. ರೆಕಗ್ನೈಸ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ B ಕ್ಯಾಟಗರಿಯಲ್ಲಿ ಬರುತ್ತೆ. ಇದು 80G ನಲ್ಲಿ ಬರುತ್ತೆ. ಆ್ಯಕ್ಚುಲಿ ತುಮಕೂರು ಯೂನಿವರ್ಸಿಟಿನಲ್ಲಿ ನಿಮಗಿರೋದು 80G ಡಿಡಕ್ಷನ್ಸ್ ಇಲ್ಲ, ಓನ್ಲಿ 80C 80D 80DD ಇದು ಇಷ್ಟು ಮಾತ್ರ ಕೊಟ್ಟಿದ್ದಾನೆ. ಸೊ ಹಾಗಾಗಿ 80G ಕೊಟ್ಟಿಲ್ಲ. ಇಲ್ಲಿ ಕ್ವಶನ್ ಕೊಟ್ಟಿರೋದ್ರಿಂದ ನಿಮಗೆ ಇಲ್ಲೇನಾಗುತ್ತೆ ಅಂತಂದರೆ 80Gನ ಕೊಟ್ಟಿರೋದು ಒಂದೇ ಒಂದು ಐಟಮ್ ಕೊಟ್ಟಿದ್ದಾನೆ. ಒಂದೇ ಐಟಮ್ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟಾಗಿ 100% 50% ಕನ್ಸ್ಯೂಮ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕ್ಕೋಬೋದು. 100% ಡೊನೇಷನ್ಸ್ ಯಾವ್ದು ಬರುತ್ತೆ, 50% ಡೊನೇಷನ್ಸ್ ಯಾವ್ದು ಬರುತ್ತೆ ಅಂತ ನಾನು ನಿಮ್ಗೆ ಥಿಯರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಬಂದು ಈ 50%ಗೆ ಅಪ್ಲಿಕಬಲ್ ಆಗೋದ್ರಿಂದ
6,000 ಡೈರೆಕ್ಟ್ 50% ಕನ್ಸಿಡರ್ ಮಾಡ್ಕೋತೀರಾ. ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಕ್ಯಾಶ್ ರುಪೀಸ್ 2,000. ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಕ್ಯಾಶ್ ರುಪೀಸ್ 2,000 ಕೊಡೋದ್ರಿಂದ ಇಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಯಾಕೆಂತಂದರೆ ಇದು ಎಲಿಜಿಬಲ್ಗೆ ಡಿಡಕ್ಷನ್ಸ್ ಬರೋದಿಲ್ಲ. ಇನ್ಸೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ಚೆಕ್ ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಈ ಥರ ಏನಾದರೂ ನೀವೇನಾದರೂ ಪೇ ಮಾಡಿದ್ರೆ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ಮು ಅದರ್ ದೆನ್ ಕ್ಯಾಶ್ ಇದ್ರೆ ಮಾತ್ರ 80D ನಿಮಗೆ ಡಿಡಕ್ಷನ್ಸ್ಗೆ ಬರುತ್ತೆ ಇನ್ಸೂರೆನ್ಸ್ ಪ್ರೀಮಿಯಮ್. ಇಲ್ಲೇನು ಕೊಟ್ಟಿದ್ದಾನೆ ಸ್ಪೆಸಿಫಿಕ್ ಕ್ಯಾಶ್ ಅಂತ ಮೆನ್ಷನ್ ಮಾಡೋದ್ರಿಂದ ಕ್ಯಾಶಲ್ಲಿ ಪೇ ಮಾಡೋದ್ರಿಂದ ಇದು ಡಿಡಕ್ಷನ್ಸ್ಗೆ ಈ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಅದರ್ ದೆನ್ ಕ್ಯಾಶ್ ಇದ್ದರೆ ಮಾತ್ರ ನೀವು 80D ಡಿಡಕ್ಷನ್ಸ್ಗೆ ಕನ್ಸಿಡರ್ ಮಾಡ್ಬೋದು. ಇದಕ್ಕೆ ನಾವು ಸೊಲ್ಯೂಷನ್ಸ್ ನೋಡೋದಾದರೆ ಫಸ್ಟು ನಾನು ಏನು ಪ್ರೊಫೆಷನ್ಸ್ ಕೊಟ್ಟಿದ್ದಾನೆ ಫಸ್ಟ್ ಅದನ್ನ ಸಪ್ರೇಟಾಗಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ. ಸೊ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅದ್ರಲ್ಲಿ ಫಸ್ಟ್ ನಾವು ಕನ್ಸಿಡರ್ ಮಾಡೋದು ರೆಸಿಪ್ಟ್ಸಲ್ಲಿ ಏನು ಕೊಟ್ಟಿದ್ದಾನೆ ಬೀಯಿಂಗ್ ಎ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂತ ಹೇಳಿದಾನೆ. ಬೀಯಿಂಗ್ ಎ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂತಂದರೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ರಿಲೇಟೆಡ್ ರೆಸಿಪ್ಟ್ಸ್ ಏನು ಕೊಟ್ಟಿದ್ದಾನೆ ಕನ್ಸಲ್ಟೇಷನ್ ಫೀಸ್ ರಿಲೇಟೆಡ್ ಟು ಪ್ರೊಫೆಷನ್ 2,10,000, ಆರ್ಬಿಟ್ರೇಷನ್ ಫೀಸು ರಿಲೇಟೆಡ್ ಟು ಪ್ರೊಫೆಷನ್ 60,000. ಸೊ ಈ ಟೋಟಲ್ ರೆಸಿಪ್ಟ್ಸ್ ಬಂದು 2,70,000 ಇದೆ. ನೆಕ್ಸ್ಟು ಪೇಮೆಂಟ್ಸು ರಿಲೇಟೆಡ್ ಟು ಪ್ರೊಫೆಷನ್. ಪೇಮೆಂಟ್ಸ್ ಏನಿದೆ ರಿಲೇಟೆಡ್ ಟು ಪ್ರೊಫೆಷನ್ ಬಂದು ರೆಂಟ್ ಆಫ್ ಬಿಲ್ಡಿಂಗ್ ಬಂದು ಟೋಟಲ್ ಬಿಲ್ಡಿಂಗ್ಗೆ 36,000 ಕೊಟ್ಟಿದ್ದಾನೆ. ಬಟ್ ಔಟ್ ಆಫ್ ಟೋಟಲ್ ಬಿಲ್ಡಿಂಗ್ 1/3 ಯೂಸ್ ಫಾರ್ ಇಸ್ ರೆಸಿಡೆನ್ಸ್ ಅಂತ ಕೊಟ್ಟಿದ್ದಾನೆ. ಟೋಟಲ್ ಬಿಲ್ಡಿಂಗಲ್ಲಿ 1/3 ಅವನೇನು ಮಾಡ್ತಿದ್ದಾನೆ ಅಂದರೆ ರೆಸಿಡೆನ್ಸ್ ಯೂಸ್ ಮಾಡ್ತಿರೋದ್ರಿಂದ ರಿಮೈನಿಂಗ್ 2/3 ಮಾತ್ರ ಪ್ರೊಫೆಷನ್ ಬರುತ್ತೆ. ಸೊ ಹಾಗಾಗಿ 2/3 ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ಸು ಆಫ್ ದ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾನೆ. ಬಿಲ್ಡಿಂಗಲ್ಲಿ 1/3 ರೆಸಿಡೆನ್ಸ್ ಯೂಸ್ ಮಾಡ್ತಿರೋದ್ರಿಂದ ಓನ್ಲಿ 2/3 ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಯಾಲ್ರಿ ಟು ಸ್ಟಾಫ್ ಕನ್ಸಿಡರ್ ಮಾಡ್ತೀರಾ. ಸ್ಟೇಷನ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಆಲ್ಸೋ ರಿಲೇಟೆಡ್ ಟು ಪ್ರೊಫೆಷನ್. ಇದಿಷ್ಟು ಪೇಮೆಂಟ್ಸು ಏನು ಮಾಡ್ತಾರೆ ಟೋಟಲ್ ಮಾಡಿ ಅದನ್ನು ರೆಸಿಪ್ಟ್ಸಲ್ಲಿ ಲೆಸ್ ಮಾಡಿಕೊಡ್ರೆ ನಿಮಗೆ ಟ್ಯಾಕ್ಸ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬಂದು ಎಷ್ಟು ಬರುತ್ತೆ ಅಂದರೆ 1,95,333 ಬರುತ್ತೆ. ಇದು ಇನ್ಕಮ್ ಫ್ರಮ್ ಪ್ರೊಫೆಷನ್. ನೆಕ್ಸ್ಟು ಇನ್ನು ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾನೆ ಅವನೇ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾನೆ. ಟ್ಯಾಕ್ಸ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಲೇ ಕೊಟ್ಟಿದ್ದಾನೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅವನೇ ಕೊಟ್ಬಿಟ್ಟಿದ್ದಾನೆ. ಕ್ಯಾಪಿಟಲ್ ಲಾಸ್ ಕೊಟ್ಟಿದ್ದಾನೆ, ಅದು ನಾವು ಇಲ್ಲಿ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇದ್ರ ಬೇಸ್ ಮೇಲೆ ನಾವು ಕಂಪ್ಯೂಟೇಷನ್ ಆಫ್ ಟೋಟಲ್ ಟ್ಯಾಕ್ಸ್ ಆಫ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮ್ ಹಾಕ್ಕೊಳ್ಳಿ. ಅದ್ರಲ್ಲಿ ಫಸ್ಟು ಇನ್ಕಮ್ ಫ್ರಮ್ HP. ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ನೋಡ್ತೀವಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇದು ಬಂದು ಇನ್ಕಮ್ ಫ್ರಮ್ HP ಕನ್ಸಿಡರ್ ಮಾಡ್ತೀವಿ. ಇನ್ಕಮ್ ಫ್ರಮ್ HP ಕೊಟ್ಟಿದ್ದಾನೆ. ಇನ್ಕಮ್ ಫ್ರಮ್ ಪ್ರೊಫೆಷನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಹಾಕ್ಕೋತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೊಟ್ಟಿರೋದ್ರಿಂದ ಇದನ್ನು ನಾವು ಇದ್ರ ಜೊತೆ HP ಪ್ರೊಫೆಷನ್ನಾಗಿರಲಿ ಅದರ್ ಸೋರ್ಸಲ್ಲಿ ನಾವು ಲೆಸ್ ಮಾಡೋದಕ್ಕೆ ಬರೋದಿಲ್ಲ ಅಥವಾ ಸೆಟಪ್ ಮಾಡೋದಕ್ಕೆ ಬರೋದಿಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸು ಓನ್ಲಿ ಸೆಟಪ್ ಎಗೇನೆಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಮಾತ್ರ ಸೆಟಪ್ ಮಾಡೋಕ್ಕಾಗುತ್ತೆ, ಬೇರೆ ಯಾವುದೇ ಇನ್ಕಮ್ ಜೊತೆಗೆ ಸೆಟಪ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ ಇದನ್ನು ಟು ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್ಗೆ ಏನು ಮಾಡ್ತೀವಿ ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡ್ಬಿಡ್ತೀವಿ ಇನ್ನರ್ ಕಾಲಮಲ್ಲಿ ಹಾಕ್ಕೊಂಡು. ಇದನ್ನು ಈ ಇನ್ಕಮ್ ಜೊತೆಗೆ ಲೆಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನೇನು ಮಾಡಿದ್ದೀನಿ ಅಂದರೆ ಇನ್ನರ್ ಕಾಲಮಲ್ಲಿ ಹಾಕ್ಕೊಂಡು ಟು ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್ ಅಂತ ನೋಟು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅವನೇ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದೀನಿ 30,000. ಅಲ್ಲಿಗೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ ಅಂತಂದರೆ 2,60,333 ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ ಬಂದಿದ್ದಾದಮೇಲೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ನಾವು ಕನ್ಸಿಡರ್ ಮಾಡೋದಾದರೆ ಅದರಲ್ಲಿ ಫಸ್ಟ್ ನಾವು ಕನ್ಸಿಡರ್ ಮಾಡೋದಾದ್ರೆ 80C ಕನ್ಸಿಡರ್ ಮಾಡ್ತೀವಿ. 80C ಎರಡು ಡಿಡಕ್ಷನ್ಸ್ ಕೊಟ್ಟಿದ್ದಾನೆ. ಒಂದು LIC ಪ್ರೀಮಿಯಮ್ ಬಂದು 12,000 ಕೊಟ್ಟಿದ್ದಾನೆ. NSC ಪರ್ಚೇಸ್ ಬಂದು ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ LIC ಪ್ರೀಮಿಯಮ್ ಬಂದು 12,000 ಕೊಟ್ಟಿದ್ದಾನೆ. NSC ಪರ್ಚೇಸ್ ಬಂದು 6,000 ಕೊಟ್ಟಿದ್ದಾನೆ. 80C ಮ್ಯಾಕ್ಸಿಮಮ್ 1,50,000ವರೆಗೂ ನಾವು ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೋಬೋದು. ಇಲ್ಲಿ 12,000 to 6,000 ಡೈರೆಕ್ಟಾಗಿ ನಾವೇನು ಮಾಡ್ತೀವಿ ಕ್ಲೈಮ್ ಮಾಡ್ತೀವಿ. ಮೋರ್ ದೆನ್ 1,50,000 ಕೊಟ್ಟಾಗ 1,50,000ಗೆ ಲಿಮಿಟ್ ಮಾಡ್ತೀವಿ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದೇ ರಿಸ್ಟ್ರಿಕ್ಟೆಡ್ ಟು 1,50,000ಗೆ ರಿಸ್ಟ್ರಿಕ್ಟ್ ಆಗುತ್ತೆ. ಯಾವಾಗಪ್ಪ ಅಂದರೆ ಮೋರ್ ದೆನ್ 1,50,000 ಕೊಟ್ಟಾಗ. LIC ಪ್ರೀಮಿಯಮ್ 12,000 ಇದೆ, NSC ಪರ್ಚೇಸ್ 6,000 ಇದೆ, ಡೈರೆಕ್ಟಾಗಿ ಆಗುತ್ತೆ. 80G ಬಂದು ಡೊನೇಷನ್ ಟು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ಡೊನೇಷನ್ ಟು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಬಂದು ಕ್ಯಾಟಗರಿ B ಬರುತ್ತೆ. ಅದರಲ್ಲಿ ಕ್ಯಾಟಗರಿ A ಮತ್ತು ಕ್ಯಾಟಗರಿ B, C, D ಇಲ್ಲಿ ಸ್ಟಾರ್ಟಿಂಗೇ ಫಾರ್ಮೆಟ್ ಡಿಸ್ಕಸ್ ಮಾಡಿದ್ವಿ.
ಆ ಫಾರ್ಮೆಟ್ ಡಿಸ್ಕಸ್ ಪ್ರಕಾರ ಏನು ಮಾಡ್ತೀವಿ, ಇಲ್ಲಿ ಕೊಟ್ಟಿರೋದು ಒಂದೇ ಒಂದು ಐಟಮ್ ಆಗಿರೋದ್ರಿಂದ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ತೀವಿ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಇದು ಓನ್ಲಿ 50% ಮಾತ್ರ ಎಲಿಜಿಬಲ್ ಬರುತ್ತೆ ಡಿಡಕ್ಷನ್ಸ್ಗೆ. ಹಾಗಾಗಿ ಅವ್ನು ಕೊಟ್ಟಿರೋದು ಎಷ್ಟಪ್ಪ ಅಂದರೆ 60,000 ಕೊಟ್ಟಿದ್ದಾರೆ. ಅದ್ರಲ್ಲಿ 50% ಅಂದರೆ ಓನ್ಲಿ 3,000 ಮಾತ್ರ ಡಿಡಕ್ಷನ್ಸ್ಗೆ ಎಲಿಜಿಬಲ್ಲು. ಅಲ್ಲಿಗೆ ಟೋಟಲ್ಲು 21,000 ಡಿಡಕ್ಷನ್ಸ್ ಬರುತ್ತೆ. 21,000 ಲೆಸ್ ಮಾಡಿದ್ರೆ 2,39,333 ನಮ್ಗೆ ಏನು ಬರುತ್ತೆ ಅಂತಂದರೆ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ.